ಮಿಥುನ ರಾಶಿಯವರೇ, ಆಗಸ್ಟ್ 15ರಿಂದ ಆಗಸ್ಟ್ 31ರ ನಡುವೆ ಒಂದು ದೊಡ್ಡ ಧನಯೋಗವು ನಿರ್ಮಾಣವಾಗಲಿದೆ. ದೇವಗುರು ಬೃಹಸ್ಪತಿಯು ಕರ್ಕಾಟಕ ರಾಶಿಯಲ್ಲಿ ತನ್ನ ಉಚ್ಚ ಸ್ಥಾನದಲ್ಲಿ ಕುಳಿತು ನಿಮ್ಮ 2ನೇ ಭಾವದಲ್ಲಿ ಗೋಚಾರ ಮಾಡುತ್ತಿದ್ದಾನೆ. ಇದು ನೇರವಾಗಿ ಹಣದ ಭಾವ, ವಾಕ್ ಭಾವ ಅಂದರೆ ಮಾತಿನ ಭಾವ ಮತ್ತು ಕುಟುಂಬದ ಭಾವವಾಗಿದೆ. ಆದ್ದರಿಂದ ಮಿಥುನ ರಾಶಿಯವರೇ, ಸಂಪತ್ತಿನ ಭಾವದಲ್ಲಿ ಉಚ್ಚ ಗುರುವು ಕುಳಿತಾಗ ಬ್ರಹ್ಮಾಂಡದಿಂದ ಸಿಗುತ್ತಿರುವ ಸೂಚನೆಗಳು ಬಹಳ ಶುಭವಾಗಿವೆ. ಹಾಗಾಗಿ ಮಿಥುನ ರಾಶಿಯವರೇ, ಈ ವಿಡಿಯೋವನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ. ಏಕೆಂದರೆ ಅದೇ ಸಮಯದಲ್ಲಿ ಶನಿ ಗ್ರಹವು ನಿಮ್ಮ 10ನೇ ಭಾವದಲ್ಲಿ ಕುಳಿತು ನಿಮ್ಮ ವೃತ್ತಿ ಜೀವನ ಮತ್ತು ನಿಮ್ಮ ಕರ್ಮಕ್ಷೇತ್ರದಲ್ಲೂ ಪ್ರಭಾವ ಬೀರುತ್ತಿದ್ದಾನೆ. ಆದ್ದರಿಂದ ಒಂದು ಕಡೆ ಹಣದ ವಿಷಯದಲ್ಲಿ ನೆಮ್ಮದಿ ಸಿಗುತ್ತದೆ, ಮತ್ತೊಂದೆಡೆ ವೃತ್ತಿ ಜೀವನದಲ್ಲಿ ಸ್ವಲ್ಪ ಶ್ರಮ ಮತ್ತು ಶಿಸ್ತನ್ನು ಸಹ ಕೇಳಲಾಗುತ್ತದೆ. ಈ ಎರಡೂ ವಿಷಯಗಳನ್ನು ಒಟ್ಟಿಗೆ ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ. ಆದ್ದರಿಂದ ಮಿಥುನ ರಾಶಿಯವರೇ, ಹಣದ ಬಗ್ಗೆ ಮಾತನಾಡಲಿ, ಮಾತು ಮತ್ತು ಕುಟುಂಬದ ಬಗ್ಗೆ ಮಾತನಾಡಲಿ ಅಥವಾ ವೃತ್ತಿ ಜೀವನದ ಬಗ್ಗೆ ಮಾತನಾಡಲಿ, ಈ ಆಗಸ್ಟ್ 15ರಿಂದ 31ರ ನಡುವೆ ನಿಮ್ಮ ಜೀವನದಲ್ಲಿ ಬರಲಿರುವ ಬದಲಾವಣೆಗಳನ್ನು ನಾನು ಈ ವಿಡಿಯೋದಲ್ಲಿ ಒಂದೊಂದಾಗಿ ಹೇಳಲಿದ್ದೇನೆ. ಆದ್ದರಿಂದ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೇ ವೀಕ್ಷಿಸಿ. ಯಾವುದೇ ಭವಿಷ್ಯವಾಣಿಯ ಫಲಿತಾಂಶಗಳನ್ನು ಅರ್ಥ ಮಾಡಿಕೊಳ್ಳುವ ಮೊದಲು ಈ ಸಮಯದಲ್ಲಿ ಗ್ರಹಗಳ ಸ್ಥಿತಿ ಮತ್ತು ಅದರ ಹಿಂದಿನ ಜ್ಯೋತಿಷ್ಯ ಕಾರಣಗಳು ಅರ್ಥ ಮಾಡಿಕೊಳ್ಳುವುದು ಅತ್ಯಂತ ಅವಶ್ಯಕವಾಗಿದೆ. ನೀವು ಕಾರಣಗಳನ್ನು ಅರ್ಥ ಮಾಡಿಕೊಂಡಾಗ ಪರಿಸ್ಥಿತಿಗಳು ಸ್ಪಷ್ಟವಾಗುತ್ತವೆ. ಆಗಸ್ಟ್ 15ರಂದು ಗ್ರಹಗಳ ಸ್ಥಿತಿಯ ಸಂಪೂರ್ಣ ಚಿತ್ರಣ ಹೀಗಿದೆ. ನಿಮ್ಮ ಲಗ್ನಾಧಿಪತಿ ಬುಧನು ಆಗಸ್ಟ್ 21ರವರೆಗೆ ನಿಮ್ಮ ಧನಭಾವದಲ್ಲಿ ಅಂದರೆ 2ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿರುವ ಗುರುವಿನೊಂದಿಗೆ ನೆಲೆಸಿದ್ದಾನೆ. ಅದರ ನಂತರ ಅವನು 3ನೇ ಭಾವಕ್ಕೆ ಗೋಚಾರ ಮಾಡುತ್ತಾನೆ. ಸೂರ್ಯನು ಆಗಸ್ಟ್ 15ರಂದೇ ನಿಮ್ಮ ಪರಾಕ್ರಮದ 3ನೇ ಭಾವಕ್ಕೆ ಬಂದಿದ್ದಾನೆ. ಕರ್ಮಭಾವ ಅಂದರೆ 10ನೇ ಮನೆಯಲ್ಲಿ ಶನಿಯು ನಿರಂತರವಾಗಿ ವಕ್ರಸ್ಥಿತಿಯಲ್ಲಿ ಗೋಚಾರ ಮಾಡುತ್ತಿದ್ದಾನೆ. ಇದು ಕೆಲಸಗಳ ವೇಗವನ್ನು ನಿಯಂತ್ರಿಸುತ್ತದೆ. ಇದರ ಜೊತೆಗೆ ಮಂಗಳನು ಸಂಪೂರ್ಣ ಸಮಯ ನಿಮ್ಮ ಲಗ್ನದಲ್ಲಿ ಅಂದರೆ ನಿಮ್ಮ ಮೊದಲ ಭಾವದಲ್ಲಿ ಕುಳಿತಿದ್ದಾನೆ. ಇದು ನಿಮ್ಮೊಳಗೆ ಉನ್ನತ ಮಟ್ಟದ ಆಕ್ರಮಣಕಾರಿತ್ವ ಮತ್ತು ಶಕ್ತಿಯನ್ನು ಉಂಟು ಮಾಡುತ್ತಿದೆ. ಸುಖ ಮತ್ತು ತಾಯಿಯ 4ನೇ ಭಾವದಲ್ಲಿ ಶುಕ್ರನು ಇನ್ನೂ ಕನ್ಯಾ ರಾಶಿಯಲ್ಲಿ ನೀಚನಾಗಿ ಚಲಿಸುತ್ತಿದ್ದಾನೆ. ಮತ್ತು ಇವೆಲ್ಲದರ ನಡುವೆ ಆಗಸ್ಟ್ 28ರಂದು ನಿಮ್ಮ ಭಾಗ್ಯದ 9ನೇ ಭಾವದಲ್ಲಿ ಕುಂಭರಾಶಿಯೊಳಗೆ ರಾಹುವಿನ ಪ್ರಭಾವದಲ್ಲಿ ದೊಡ್ಡ ಚಂದ್ರಗ್ರಹಣ ಸಂಭವಿಸಲಿದೆ. ಈ 15 ದಿನಗಳ ಶಕ್ತಿಯು ಮಂಗಳ ಮತ್ತು ಶನಿಯ ನಡುವೆ ಸಮತೋಲನವನ್ನು ಕಾಯ್ದುಕೊಳ್ಳಲು ಸಂಪೂರ್ಣವಾಗಿ ಬೇಡಿಕೆ ಇಡುತ್ತದೆ. ಪ್ರತಿಯೊಂದು ಕೆಲಸವನ್ನು ತಕ್ಷಣವೇ ಮಾಡಲು ಮಂಗಳನು ನಿಮ್ಮನ್ನು ಪ್ರೇರೇಪಿಸುತ್ತಿದ್ದಾನೆ. ಆದರೆ ವಕ್ರಿ ಶನಿಯು ತಾಳ್ಮೆಯಿಂದಿರಲು ಸೂಚನೆ ನೀಡುತ್ತಿದ್ದಾನೆ. ನೀವು ಆತುರ ಪಟ್ಟರೆ ಮಂಗಳನು ನಷ್ಟವನ್ನು ಉಂಟು ಮಾಡಬಹುದು. ಆದರೆ ನೀವು ನಿಮ್ಮ ಚುರುಕಾದ ಬುದ್ಧಿ ಮತ್ತು ತಾಳ್ಮೆಯನ್ನು ಬಳಸಿದರೆ ಇದೇ ಸಮಯ ನಿಮಗೆ ಹೆಚ್ಚಿನ ಲಾಭವನ್ನು ತಂದುಕೊಡುತ್ತದೆ. ವೃತ್ತಿ ಜೀವನ ಮತ್ತು ಕಾರ್ಪೊರೇಟ್ ಜೀವನದ ದೃಷ್ಟಿಕೋನದಿಂದ ಆಗಸ್ಟ್ 15ರ ನಂತರದ ಸಮಯವು ಸಾಕಷ್ಟು ಗದ್ದಲದಿಂದ ಕೂಡಿರಲಿದೆ. 3ನೇ ಭಾವದಲ್ಲಿ ಸೂರ್ಯನ ಆಗಮನದಿಂದಾಗಿ ನಿಮ್ಮ ಪ್ರಸ್ತುತ ಕೌಶಲ್ಯಗಳು ಅಂದರೆ ಪ್ರೆಸೆಂಟೇಷನ್ ಸ್ಕಿಲ್ಸ್, ಪ್ರಸ್ತುತಿ ಕೌಶಲ್ಯಗಳು ಹಠಾತ್ತನೆ ತಮ್ಮ ಅತ್ಯುತ್ತಮ ಮಟ್ಟವನ್ನು ತಲುಪುತ್ತದೆ. ನೀವು ಹೊಸ ಉದ್ಯೋಗದ ಹುಡುಕಾಟದಲ್ಲಿದ್ದರೆ ಅಥವಾ ಆಗಸ್ಟ್ 15ರ ನಂತರ ನಿಮ್ಮ ಯಾವುದೇ ಪ್ರಮುಖ ಸಂದರ್ಶನವಿದ್ದರೆ ನಿಮ್ಮ ಸಂವಹನದ ಪ್ರಭಾವವು ಎದುರಿರುವವರ ಮೇಲೆ ಬಹಳ ಸಕಾರಾತ್ಮಕವಾಗಿರುತ್ತದೆ. ಉನ್ನತ ಅಧಿಕಾರಿಗಳು ನಿಮ್ಮ ವಿಚಾರಗಳನ್ನು ಒಪ್ಪಿಕೊಳ್ಳುತ್ತಾರೆ ಮತ್ತು ನಿಂತು ಹೋಗಿದ್ದ ಮೌಲ್ಯಮಾಪನ ಅಂದರೆ ಅಪ್ರೈಸಲ್ ಅಥವಾ ಬಡ್ತಿಯ ಮಾರ್ಗಗಳು ಸುಗಮವಾಗುತ್ತವೆ. ಆದರೆ ಇಲ್ಲಿ ಗ್ರಹಗಳ ಸ್ಥಿತಿಯು ಒಂದು ಎಚ್ಚರಿಕೆಯನ್ನು ನೀಡುತ್ತಿದೆ. 10ನೇ ಭಾವದಲ್ಲಿರುವ ವಕ್ರಿ ಶನಿಯ ಅರ್ಥವೇನೆಂದರೆ ನಿಮ್ಮ ಕೆಲಸಗಳು ಪೂರ್ಣಗೊಳ್ಳುತ್ತವೆ, ಆದರೆ ಅವುಗಳ ವೇಗ ನಿಧಾನವಾಗಿರುತ್ತದೆ. ಲಗ್ನದಲ್ಲಿ ಕುಳಿತಿರುವ ಮಂಗಳನು ನಿಮ್ಮನ್ನು ಫಲಿತಾಂಶಗಳಿಗಾಗಿ ಅಸಹನೆಗೊಳಿಸಬಹುದು. ಯಾವುದೇ ಕೆಲಸ ನಿರೀಕ್ಷೆಯಂತೆ ಬೇಗನೆ ಪೂರ್ಣಗೊಳ್ಳದಿದ್ದರೆ ಬಾಸ್ ಅಥವಾ ಅಧಿಕಾರಿಗಳೊಂದಿಗೆ ವಾದ ಮಾಡುವುದನ್ನು ಸಂಪೂರ್ಣವಾಗಿ ತಪ್ಪಿಸಿ. 4ನೇ ಭಾವದಲ್ಲಿ ನೀಚ ಶುಕ್ರನ ಕಾರಣದಿಂದಾಗಿ ಪ್ರಸ್ತುತ ಕಚೇರಿ ರಾಜಕೀಯವು ಸಾಕಷ್ಟು ಸಕ್ರಿಯವಾಗಿದೆ. ಆದ್ದರಿಂದ ನಿಮ್ಮ ಸಹೋದ್ಯೋಗಿಗಳನ್ನು ಕಣ್ಣು ಮುಚ್ಚಿ ನಂಬಬೇಡಿ. ವಿಶೇಷವಾಗಿ ಆಗಸ್ಟ್ 28ರ ಆಸುಪಾಸಿನಲ್ಲಿ 9ನೇ ಭಾವದಲ್ಲಿ ಚಂದ್ರಗ್ರಹಣ ಸಂಭವಿಸಿದಾಗ ಉನ್ನತ ಆಡಳಿತದೊಂದಿಗೆ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ಅಥವಾ ಘರ್ಷಣೆ ಉಂಟಾಗುವ ಬಲವಾದ ಸಾಧ್ಯತೆ ಇದೆ. ನಿಮ್ಮ ಭಾಷೆಯ ಮೇಲೆ ಸಂಪೂರ್ಣ ನಿಯಂತ್ರಣವಿರಲಿ. ಇಲ್ಲದಿದ್ದರೆ ಉದ್ಯೋಗದಲ್ಲಿ ಅನಗತ್ಯ ಬದಲಾವಣೆ ಅಥವಾ ವರ್ಗಾವಣೆಯನ್ನು ಎದುರಿಸಬೇಕಾಗಬಹುದು. ಈ ಸಮಯದಲ್ಲಿ ನಿಮ್ಮ ಕೆಲಸವನ್ನು ಶಾಂತಿಯುತವಾಗಿ ಮಾಡುವುದೇ ಅತ್ಯುತ್ತಮ ತಂತ್ರವಾಗಿದೆ. ವ್ಯಾಪಾರ ಕ್ಷೇತ್ರಕ್ಕೆ ಸಂಬಂಧಿಸಿದ ಜನರಿಗೆ ಆಗಸ್ಟ್ 15ರಿಂದ 31ರವರೆಗಿನ ಸಮಯವು ಅತ್ಯಂತ ಲಾಭದಾಯಕ ಮತ್ತು ಸುವರ್ಣ ಕಾಲವೆಂದು ಸಾಬೀತಾಗಲಿದೆ. ನಿಮ್ಮ ಸಪ್ತಮಾಧಿಪತಿ ಅಂದರೆ ವ್ಯಾಪಾರದ ಒಡೆಯನಾದ ಗುರುವು ಈ ಸಮಯದಲ್ಲಿ ಧನಭಾವದಲ್ಲಿ ಉಚ್ಚ ಸ್ಥಿತಿಯಲ್ಲಿದ್ದಾನೆ.
ಆಗಸ್ಟ್ 15ರ ನಂತರ ನಿಮ್ಮ ವ್ಯಾಪಾರದಲ್ಲಿ ಬಹಳ ದೊಡ್ಡ ಆರ್ಡರ್ಗಳು ಸಿಗಬಹುದು ಮತ್ತು ನಿಮ್ಮ ಮಾರಾಟದ ಬೆಳವಣಿಗೆಯಲ್ಲೂ ಅಂದರೆ ಸೇಲ್ಸ್ ಗ್ರೋತ್ ಭಾರಿ ಏರಿಕೆ ಕಂಡುಬರುತ್ತದೆ. ಹಳೆಯ ಯಾವುದೇ ನಿಂತು ಹೋಗಿದ ಒಪ್ಪಂದ ಅಥವಾ ಸಿಕ್ಕಿ ಹಾಕಿಕೊಂಡಿರುವ ಹಣವು ಆಗಸ್ಟ್ 19ರಿಂದ ಸೆಪ್ಟೆಂಬರ್ 2ರ ನಡುವೆ ನಿಮ್ಮ ಪರವಾಗಿ ಬರಬಹುದು. ಹೊಸ ವ್ಯಾಪಾರ ಪಾಲುದಾರರಿಗೆ ಅಂದರೆ ಬಿಸ್ನೆಸ್ ಪಾರ್ಟ್ನರ್ಶಿಪ್ಗೆ ಈ ಸಮಯ ಅನುಕೂಲಕರವಾಗಿದೆ. ಆದಾಗ್ಯೂ ನಿಮ್ಮ 7ನೇ ಭಾವದ ಮೇಲೆ ಶನಿ ಮತ್ತು ಕೇತುಗಳಿಬ್ಬರ ದೃಷ್ಟಿಯೂ ಬೀಳುತ್ತಿದೆ. ಇದು ನಿಮ್ಮ ವ್ಯವಹಾರಕ್ಕೆ ಅಪ್ಗ್ರೇಡೇಷನ್ ಅಂದರೆ ಉನ್ನತೀಕರಣದ ಅಗತ್ಯವಿದೆ ಎಂಬುದನ್ನು ಸ್ಪಷ್ಟವಾಗಿ ಸೂಚಿಸುತ್ತದೆ. ನಿಮ್ಮ ಯಂತ್ರೋಪಕರಣಗಳು ಹಳೆಯದಾಗಿದ್ದರೆ ಅಥವಾ ಸಿಸ್ಟಮ್ಗೆ ಸಾಫ್ಟ್ವೇರ್ ಅಪ್ಡೇಟ್ ಅಗತ್ಯವಿದ್ದರೆ ತಕ್ಷಣವೇ ಈ ಹೂಡಿಕೆಯನ್ನು ಮಾಡಿ. ಇದರಲ್ಲಿ ಹಣವನ್ನು ಉಳಿಸುವ ಪ್ರಯತ್ನವು ಭವಿಷ್ಯದಲ್ಲಿ ನಿಮಗೆ ದೊಡ್ಡ ನಷ್ಟವನ್ನು ಉಂಟು ಮಾಡಬಹುದು. ನೀಚ ಶುಕ್ರನ ಪ್ರಭಾವದಿಂದಾಗಿ ತೆರಿಗೆ ಅಥವಾ GST ಸಂಬಂಧಿಸಿದ ದಾಖಲೆಗಳನ್ನು ಸಂಪೂರ್ಣವಾಗಿ ಪಾರದರ್ಶಕವಾಗಿಡಿ. ಯಾವುದೇ ರೀತಿಯ ವಂಚನೆ ಅಥವಾ ತಿರುಚುವಿಕೆಗೆ, ಕಾನೂನು ತೊಡಕುಗಳಿಗೆ ಕಾರಣವಾಗಬಹುದು. ಆರ್ಥಿಕ ಸ್ಥಿತಿ ಮತ್ತು ಹಣದ ಹರಿವನ್ನು ನೋಡಿದರೆ ಈ ಸಮಯವು ನಿಮಗೆ ಅತ್ಯುತ್ತಮ ಫಲಿತಾಂಶಗಳನ್ನು ನೀಡಲಿದೆ. ಆಗಸ್ಟ್ 15ರಿಂದ 21ರವರೆಗಿನ ಲಗ್ನಾಧಿಪತಿ ಬುಧನು ಉಚ್ಚ ಗುರುವಿನೊಂದಿಗೆ 2ನೇ ಭಾವದಲ್ಲಿರುವುದು. ಆಗಸ್ಟ್ 15ರಿಂದ 21ರವರೆಗೆ ಲಗ್ನಾಧಿಪತಿ ಬುಧನು ಉಚ್ಚ ಗುರುವಿನೊಂದಿಗೆ 2ನೇ ಭಾವದಲ್ಲಿರುವುದು ನಿಮ್ಮ ನಗದು ಹರಿವಿನಲ್ಲಿ ಅಂದರೆ ಕ್ಯಾಶ್ ಫ್ಲೋನಲ್ಲಿ ಭಾರಿ ಹೆಚ್ಚಳವನ್ನು ತರುತ್ತದೆ. ಹಣವು ಬರುತ್ತದೆ ಮತ್ತು ಉತ್ತಮ ಪ್ರಮಾಣದಲ್ಲಿ ಬರುತ್ತದೆ. ಆಗಸ್ಟ್ 28 ಮತ್ತು 29ರ ಸಮಯವು ನಿಮಗೆ ಮತ್ತೊಂದು ಆರ್ಥಿಕ ಬೂಮ್ ಅಂದರೆ ಫೈನಾನ್ಷಿಯಲ್ ಬೂಮ್ ತರುತ್ತಿದೆ. ನೀವು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುತ್ತಿದ್ದರೆ ಈ 2 ದಿನಗಳಲ್ಲಿ ನಿಮ್ಮ ಲಾಭವನ್ನು ನಗದೀಕರಿಸುವುದು ಅಂದರೆ ಷೇರುಗಳನ್ನು ಮಾರಿ ಲಾಭ ಗಳಿಸುವುದು ಬಹಳ ಬುದ್ಧಿವಂತಿಕೆಯ ಹೆಜ್ಜೆಯಾಗಿದೆ. ಯಾರಿಗಾದರೂ ನೀಡಿದ್ದ ಸಾಲವೂ ಈ ಸಮಯದಲ್ಲಿ ಹಿಂತಿರುಗುವ ನಿರೀಕ್ಷೆ ಇದೆ. ಆದರೆ ಇದರ ಜೊತೆಗೆ 4ನೇ ಭಾವದಲ್ಲಿ ಕುಳಿತಿರುವ ನೀಚ ಶುಕ್ರನು ನಿಮ್ಮ ಖರ್ಚುಗಳಲ್ಲಿನ ಹೆಚ್ಚಳದ ಸ್ಪಷ್ಟ ಸೂಚನೆಯನ್ನು ನೀಡುತ್ತಿದ್ದಾನೆ. ಮನೆಯ ನವೀಕರಣ, ವಾಹನ ರಿಪೇರಿ ಅಥವಾ ತಾಯಿಯ ಆರೋಗ್ಯದ ಬಗ್ಗೆ ಹಠಾತ್ತನೆ ನೀವು ದೊಡ್ಡ ಮೊತ್ತದ ಹಣವನ್ನು ಖರ್ಚು ಮಾಡಬೇಕಾಗಬಹುದು. ಈ ಖರ್ಚುಗಳು ನಿಮಗೆ ಅನಗತ್ಯವೆಂದು ತೋರಬಹುದು, ಆದರೆ ಗ್ರಹಗಳ ಸ್ಥಿತಿಯ ಪ್ರಕಾರ ಇವುಗಳನ್ನು ಮುಂದೂಡಲು ಸಾಧ್ಯವಾಗುವುದಿಲ್ಲ. 11ನೇ ಭಾವದ ಅಧಿಪತಿ ಮಂಗಳನು ಲಗ್ನದಲ್ಲಿ ಕುಳಿತಿದ್ದಾನೆ. ಇದು ಆಗಸ್ಟ್ 24 ಮತ್ತು 25ರ ಸುಮಾರಿಗೆ ಯಾವುದೇ ಸ್ನೇಹಿತನು ನಿಮ್ಮ ಬಳಿ ಆಕರ್ಷಕ ಹೂಡಿಕೆ ಯೋಜನೆಯನ್ನು ತರಬಹುದು ಎಂದು ಎಚ್ಚರಿಸುತ್ತಿದೆ. ಯಾವುದೇ ಸ್ನೇಹಿತನ ಮಾತನ್ನು ಕೇಳಿ ಹಣವನ್ನು ಹೂಡಿಕೆ ಮಾಡಬೇಡಿ. ಇಲ್ಲದಿದ್ದರೆ ಭಾರಿ ಆರ್ಥಿಕ ನಷ್ಟವನ್ನು ಎದುರಿಸಬೇಕಾಗುತ್ತದೆ. ಯಾವುದೇ ಹಣಕಾಸಿನ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾದರೂ ಅದನ್ನು ಆಗಸ್ಟ್ 23 ಅಥವಾ 24ರಂದು ಬೆಳಿಗ್ಗೆ 11 ಮುನ್ನ ನಿಮ್ಮ ಸ್ವಂತ ಸಂಶೋಧನೆಯ ಆಧಾರದ ಮೇಲೆಯೇ ತೆಗೆದುಕೊಳ್ಳಿ. ಕುಟುಂಬ ಮತ್ತು ಪ್ರೇಮ ಸಂಬಂಧಗಳ ವಿಷಯದಲ್ಲಿ ಈ ಸಮಯದಲ್ಲಿ ನೀವು ಬಹಳ ಸೂಕ್ಷ್ಮತೆಯಿಂದ ವರ್ತಿಸಬೇಕಾಗುತ್ತದೆ. 4ನೇ ಭಾವದಲ್ಲಿ ನೀಚನಾದ ಶುಕ್ರನು ಕೌಟುಂಬಿಕ ಶಾಂತಿಗೆ ಸ್ವಲ್ಪ ಅಡಚಣೆಯನ್ನು ಉಂಟು ಮಾಡಬಹುದು. ಇದರಿಂದಾಗಿ ಮನೆಯ ವಾತಾವರಣ ಸ್ವಲ್ಪ ಅಶಾಂತವಾಗಿ ಕಂಡುಬರುತ್ತದೆ. ಹಿರಿಯ ನಾಗರಿಕರಿಗೆ ಪಿತ್ತಾರ್ಜಿತ ಆಸ್ತಿಗೆ ಸಂಬಂಧಿಸಿದಂತೆ ಯಾವುದೇ ಚರ್ಚೆ ನಡೆಯುತ್ತಿದ್ದರೆ ನಿಮ್ಮ ಉಯಿಲು ಅಥವಾ ವಿಭಜನೆಯ ದಾಖಲೆಗಳಲ್ಲಿ ಸಂಪೂರ್ಣ ಸ್ಪಷ್ಟತೆಯನ್ನು ಕಾಯ್ದುಕೊಳ್ಳಲು ವಿಶೇಷವಾಗಿ ಸಲಹೆ ನೀಡಲಾಗುತ್ತದೆ. ಆಸ್ತಿಗೆ ಸಂಬಂಧಿಸಿದಂತೆ ಭವಿಷ್ಯದಲ್ಲಿ ಗಂಭೀರ ವಿವಾದಗಳು ಉಂಟಾಗಬಹುದು ಎಂದು ಗ್ರಹಗಳು ಸೂಚಿಸುತ್ತಿವೆ. ಪ್ರೇಮ ಸಂಬಂಧದಲ್ಲಿರುವವರಿಗೆ ಈ 15 ದಿನಗಳ ಸಮಯ ಬಹಳ ಸೂಕ್ಷ್ಮವಾಗಿದೆ. ಪ್ರೇಮ ಭಾವದ ಅಧಿಪತಿಯಾದ ಶುಕ್ರನು ನೀಚ ಸ್ಥಿತಿಯಲ್ಲಿದ್ದಾನೆ ಮತ್ತು ಅವನ ಮೇಲೆ ವಕ್ರಿ ಶನಿಯ ದೃಷ್ಟಿಯೂ ಇದೆ. ಇದರಿಂದಾಗಿ ಪರಸ್ಪರ ಆಕರ್ಷಣೆ ಮತ್ತು ತಿಳುವಳಿಕೆಯಲ್ಲಿ ಭಾರಿ ಕೊರತೆ ಉಂಟಾಗಬಹುದು. ಆಗಸ್ಟ್ 28ರ ಚಂದ್ರಗ್ರಹಣವು ನಿಮ್ಮ ಸಂಬಂಧಗಳಲ್ಲಿ ಅಡಗಿರುವ ವಿಷಯಗಳನ್ನು ಹೊರತರುತ್ತದೆ. ಸಂಬಂಧದಲ್ಲಿ ಯಾವುದೇ ರಹಸ್ಯ, ಸುಳ್ಳು ಅಥವಾ 3ನೇ ವ್ಯಕ್ತಿಯ ಹಸ್ತಕ್ಷೇಪವಿದ್ದರೆ ಅದು ಈ ಅವಧಿಯಲ್ಲಿ ಬಹಿರಂಗಗೊಳ್ಳಬಹುದು. ಇದರಿಂದಾಗಿ ಬೇರ್ಪಡುವಿಕೆ ಅಥವಾ ಬ್ರೇಕಪ್ ಪರಿಸ್ಥಿತಿಯು ನಿರ್ಮಾಣವಾಗಬಹುದು. ಆದ್ದರಿಂದ ಹೊಸ ಸಂಬಂಧವನ್ನು ಪ್ರಾರಂಭಿಸಬೇಡಿ ಮತ್ತು ಪ್ರಸ್ತುತ ಸಂಬಂಧದಲ್ಲಿ ಸಂಪೂರ್ಣ ಪಾರದರ್ಶಕತೆಯನ್ನು ಕಾಯ್ದುಕೊಳ್ಳಿ. ವಿವಾಹಿತ ಜನರಿಗೆ ಮಂಗಳನ ನೇರ ದೃಷ್ಟಿ 7ನೇ ಭಾವದ ಮೇಲೆ ಬೀಳುತ್ತಿದೆ. ಇದು ಒಂದು ರೀತಿಯ ತಾತ್ಕಾಲಿಕ ಮಾಂಗಲಿಕ ಪ್ರಭಾವವನ್ನು ಉಂಟು ಮಾಡುತ್ತಿದೆ. ಆಗಸ್ಟ್ 18 ಮತ್ತು 19ರಂದು ಜೀವನ ಸಂಗಾತಿಯ ಕುಟುಂಬದವರ ಕಡೆಯಿಂದ ಅನಗತ್ಯ ಹಸ್ತಕ್ಷೇಪ ಉಂಟಾಗಬಹುದು. ಇಂತಹ ಸಮಯದಲ್ಲಿ ನಿಮ್ಮ ಮೌನವೇ ನಿಮ್ಮನ್ನು ಯಾವುದೇ ಕಾನೂನು ಅಥವಾ ಕೌಟುಂಬಿಕ ವಿಭಜನೆಯಿಂದ ರಕ್ಷಿಸುತ್ತದೆ. ಆರೋಗ್ಯದ ದೃಷ್ಟಿಕೋನದಿಂದ ಮಂಗಳನು ಲಗ್ನದಲ್ಲಿರುವುದು ನಿಮಗೆ ಭರಪೂರ ಶಕ್ತಿಯನ್ನು ನೀಡುತ್ತದೆ. ಆದರೆ ಇದು ನಿಮ್ಮ ರಕ್ತದೊತ್ತಡದಲ್ಲಿ ಅಂದರೆ ಬ್ಲಡ್ ಪ್ರೆಷರ್ ಏರುಪೇರಾಗಲು ಕಾರಣವಾಗಬಹುದು. ಆಗಸ್ಟ್ 21ರ ನಂತರ ಕಫ, ಎದೆಯಲ್ಲಿ ಭಾರ, ಗಂಟಲಿನಲ್ಲಿ ಸೋಂಕು ಮತ್ತು
ಪಿತ್ತಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಉಲ್ಬಣಗೊಳ್ಳಬಹುದು. ಮಂಗಳನ ಪ್ರಭಾವದಿಂದಾಗಿ ನಿಮ್ಮ ಹಣೆಗೆ ಅಥವಾ ತಲೆಗೆ ಪೆಟ್ಟಾಗುವ ಸ್ಪಷ್ಟ ಸಾಧ್ಯತೆಯು ಜಾತಕದಲ್ಲಿ ಗೋಚರಿಸುತ್ತಿದೆ. ವಾಹನ ಚಲಾಯಿಸುವಾಗ ಅಥವಾ ಮೆಟ್ಟಿಲುಗಳನ್ನು ಹತ್ತುವಾಗ ವಿಶೇಷ ಕಾಳಜಿ ವಹಿಸಿ ಮತ್ತು ಮನೆಯ ಚಿಕ್ಕ ಮಕ್ಕಳ ಮೇಲೂ ಸಂಪೂರ್ಣ ನಿಗಾ ಇಡಿ. ಯಾವುದೇ ಬಾಕಿ ಇರುವ ಶಸ್ತ್ರಚಿಕಿತ್ಸೆ ಇದ್ದರೆ ಮಂಗಳನು ಲಗ್ನದಲ್ಲಿರುವುದು ಅದನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲು ಸಹಕಾರಿಯಾಗುತ್ತದೆ. ಆದರೆ ವೈದ್ಯರ ಸಲಹೆಯೇ ಅತ್ಯಂತ ಪ್ರಮುಖವಾಗಿರುತ್ತದೆ. ವಿದ್ಯಾರ್ಥಿಗಳಿಗೆ ಆಗಸ್ಟ್ 15ರಿಂದ 20ರವರೆಗೆ ಏಕಾಗ್ರತೆ ಉತ್ತಮವಾಗಿರುತ್ತದೆ. ಆದರೆ ಅದರ ನಂತರ ವಿಶೇಷವಾಗಿ ಚಂದ್ರಗ್ರಹಣದ ಪ್ರಭಾವದಿಂದ ಏಕಾಗ್ರತೆ ಸಂಪೂರ್ಣವಾಗಿ ಭಂಗವಾಗಬಹುದು. ನೀಚ ಶುಕ್ರನು ಸೋಮಾರಿತನವನ್ನು ಹೆಚ್ಚಿಸುತ್ತಾನೆ ಮತ್ತು ಮಂಗಳನು ನೀವು ಓದದೆ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುತ್ತೀರಿ ಎಂಬ ಸುಳ್ಳು ಅತಿಯಾದ ಆತ್ಮವಿಶ್ವಾಸವನ್ನು ನೀಡುತ್ತಾನೆ. ಈ ಶಕ್ತಿಯನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ವ್ಯರ್ಥ ಮಾಡುವ ಬದಲು ವ್ಯಾಯಾಮ ಅಥವಾ ಯಾವುದೇ ರಚನಾತ್ಮಕ ಅಂದರೆ ಕನ್ಸ್ಟ್ರಕ್ಟಿವ್ ಕೆಲಸದಲ್ಲಿ ತೊಡಗಿಸಿಕೊಳ್ಳಿ. ಸಮಯವನ್ನು ಇನ್ನಷ್ಟು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳಲು ಈ 15 ದಿನಗಳ ಕಾಲಾನುಕ್ರಮದ ವಿಶ್ಲೇಷಣೆಯನ್ನು ತಿಳಿದುಕೊಳ್ಳುವುದು ಅವಶ್ಯಕ. ಆಗಸ್ಟ್ 15 ನಿಮಗೆ ಅತ್ಯಂತ ಎಚ್ಚರಿಕೆಯ ದಿನವಾಗಿದೆ. ಅಲ್ಲಿ ನೀವು ಕಚೇರಿ ರಾಜಕೀಯದಿಂದ ದೂರವಿರಬೇಕು. ಆಗಸ್ಟ್ 16 ಮತ್ತು 17 ವೈವಾಹಿಕ ಜೀವನವನ್ನು ಸುಧಾರಿಸಲು ನಿಮ್ಮ ವ್ಯಾಪಾರದ ಗುರಿಗಳನ್ನು ತಲುಪಲು ಅದ್ಭುತ ಸಮಯವಾಗಿದೆ. ಆಗಸ್ಟ್ 18 ಮತ್ತು 19ರ ಮಧ್ಯಾಹ್ನ 11:50 ಅತ್ತೆ ಮಾವರಿಂದ ಅಂದರೆ ಇನ್ಲಾಸ್ ಜೊತೆಗಿನ ಉದ್ವೇಗವನ್ನು ತಪ್ಪಿಸಿ. ಆಗಸ್ಟ್ 19ರ ಮಧ್ಯಾಹ್ನದ ನಂತರದಿಂದ 20ರವರೆಗಿನ ಸಮಯ ಅದೃಷ್ಟಶಾಲಿಯಾಗಿದೆ. ಇದರಲ್ಲಿ ಧಾರ್ಮಿಕ ಪ್ರವಾಸಗಳು ಮತ್ತು ಕೌಟುಂಬಿಕ ಸಮಯವು ಆಹ್ಲಾದಕರವಾಗಿರುತ್ತದೆ. ಆಗಸ್ಟ್ 21 ಮತ್ತು 22 ವೃತ್ತಿ ಜೀವನದಲ್ಲಿ ದೊಡ್ಡ ಬ್ರೇಕ್ ಥ್ರೂ ಮತ್ತು ವ್ಯಾಪಾರ ಸಭೆಗಳಿಗೆ ಅತ್ಯಂತ ಶುಭವಾಗಿದೆ. ಆಗಸ್ಟ್ 23 ಮತ್ತು 24 ಬೆಳಿಗ್ಗೆ 11 ಸ್ನೇಹಿತರೊಂದಿಗೆ ಸಮಯ ಕಳೆಯಲು ಮತ್ತು ಹೂಡಿಕೆಗಳ ಪರಿಶೀಲನೆಗೆ ಸಮಯ ಅನುಕೂಲಕರವಾಗಿದೆ. ಆಗಸ್ಟ್ 24ರ ಮಧ್ಯಾಹ್ನ ನಂತರ 25ರವರೆಗೆ ಮಂಗಳನು ನಿಮ್ಮನ್ನು ಅತ್ಯಂತ ಆಕ್ರಮಣಕಾರಿಯನ್ನಾಗಿ ಮಾಡುತ್ತಾನೆ. ಆದ್ದರಿಂದ ಈ 2 ದಿನಗಳಲ್ಲಿ ಯಾವುದೇ ಕಾನೂನು ದಾಖಲೆಗೆ ಸಹಿ ಹಾಕಬೇಡಿ. ಆಗಸ್ಟ್ 26 ಮತ್ತು 27ರ ರಾತ್ರಿ 8 ಗಂಟೆಯವರೆಗೆ ನಿಮ್ಮ ತಪ್ಪುಗಳನ್ನು ತಿದ್ದಿಕೊಳ್ಳಲು ಮತ್ತು ನಿಮ್ಮ ಮೇಲೆ ಗಮನ ಹರಿಸಲು ಸಮಯವಾಗಿದೆ. ಆಗಸ್ಟ್ 28 ಮತ್ತು 29ರ ಮಧ್ಯಾಹ್ನ 1 ಗಂಟೆಯವರೆಗೆ ನಿಮ್ಮ ಪ್ರಬಲವಾದ ಆರ್ಥಿಕ ಬೂಮ್ ಇದೆ. ಅಲ್ಲಿ ನೀವು ಲಾಭ ಗಳಿಸಬಹುದು. ಆದರೆ 28ರ ಗ್ರಹಣವನ್ನು ಗಮನದಲ್ಲಿಟ್ಟುಕೊಂಡು ಯಾವುದೇ ಧಾರ್ಮಿಕ ಸ್ಥಳದಲ್ಲಿ ವಿವಾದವನ್ನು ತಪ್ಪಿಸಿ. 29ರ ಮಧ್ಯಾಹ್ನದಿಂದ ಆಗಸ್ಟ್ 31ರವರೆಗಿನ ಕೆಲಸದ ಒತ್ತಡವು ಮತ್ತೆ ಹೆಚ್ಚಾಗುತ್ತದೆ ಮತ್ತು ಸಣ್ಣ ಪ್ರಯಾಣಗಳನ್ನು ಮಾಡಬೇಕಾಗಬಹುದು. ಈ ಖಗೋಳ ಶಕ್ತಿಗಳನ್ನು ಸಮತೋಲನಗೊಳಿಸಲು ಮತ್ತು ನಕಾರಾತ್ಮಕ ಪರಿಣಾಮಗಳನ್ನು ಶಾಂತಗೊಳಿಸಲು ಕೆಲವು ನಿಖರವಾದ ವೈದಿಕ ಪರಿಹಾರಗಳು ನಿಮಗೆ ಅತ್ಯಂತ ಲಾಭದಾಯಕವೆಂದು ಸಾಬೀತಾಗುತ್ತದೆ. ಆಗಸ್ಟ್ 28ರ ಚಂದ್ರಗ್ರಹಣದ ಪ್ರಭಾವವನ್ನು ತೊಡೆದುಹಾಕಲು ಅಂದು ಮಧ್ಯಾಹ್ನ 1 ಗಂಟೆಯ ನಂತರ ಯಾವುದೇ ದೇವಸ್ಥಾನದಲ್ಲಿ 2 ಕಿಲೋ ಅಕ್ಕಿ ಮತ್ತು 1 ಇಡೀ ತೆಂಗಿನಕಾಯಿಯನ್ನು ದಾನ ಮಾಡಿ. ಇದು ನಿಮ್ಮ ಭಾಗ್ಯಭಾವದ ಅಡೆತಡೆಗಳನ್ನು ನಿವಾರಿಸುತ್ತದೆ. ಆಗಸ್ಟ್ 29ರವರೆಗೆ ಹಣದ ಹರಿವನ್ನು ಆಗಸ್ಟ್ 21ರವರೆಗೆ ಹಣದ ಹರಿವನ್ನು ನಿರಂತರವಾಗಿ ನಿರ್ವಹಿಸಲು ಪ್ರತಿದಿನ ಶ್ರೀ ಸೂಕ್ತವನ್ನು ಪಠಿಸಿ ಅಥವಾ ಅದನ್ನು ನಿಮ್ಮ ಮನೆಯಲ್ಲಿ ಆಲಿಸಿ. ಮಂಗಳನ ಆಕ್ರಮಣಕಾರಿ ತತ್ವ ಮತ್ತು ತಲೆಗೆ ಆಗುವ ಪೆಟ್ಟಿನಿಂದ ತಪ್ಪಿಸಿಕೊಳ್ಳಲು ಸೆಪ್ಟೆಂಬರ್ 17ರವರೆಗೆ ನಿಯಮಿತವಾಗಿ ನಿಮ್ಮ ಹಣೆಯ ಮೇಲೆ ಶ್ರೀಗಂಧ, ಕೇಸರಿ ಅಥವಾ ಅರಿಶಿನದ ತಿಲಕವನ್ನು ತಪ್ಪದೇ ಹಚ್ಚಿಕೊಳ್ಳಿ. ಕೌಟುಂಬಿಕ ಕಲಹವನ್ನು ಕೊನೆಗೊಳಿಸಲು ಮತ್ತು ನೀಚ ಶುಕ್ರನಿಗೆ ಬಲವನ್ನು ನೀಡಲು ಪ್ರತಿ ಶುಕ್ರವಾರ ಮಧ್ಯಾಹ್ನ ಸರಿಯಾಗಿ 1:15 ಕಾಲ ಶುಕ್ರನ ಬೀಜ ಮಂತ್ರವಾದ ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ ಎಂದು ನಿರಂತರವಾಗಿ ಜಪಿಸಿ. ಮಿಥುನ ರಾಶಿಯವರು ತಮ್ಮ ಚುರುಕಾದ ಬುದ್ಧಿಮತ್ತೆಗೆ ಹೆಸರುವಾಸಿಯಾಗಿದ್ದಾರೆ. ಆದರೆ ಆಗಸ್ಟ್ 15ರಿಂದ 31ರ ನಡುವೆ ನಿಮ್ಮ ಬುದ್ಧಿಗಿಂತ ಹೆಚ್ಚಾಗಿ ನಿಮ್ಮ ತಾಳ್ಮೆಯ ಪರೀಕ್ಷೆಯಾಗಲಿದೆ. ಗ್ರಹಗಳ ಸ್ಥಿತಿಯು ನಿಮ್ಮನ್ನು ಪ್ರಚೋದಿಸುವ ಮತ್ತು ತಡೆಯುವ ನಡುವೆ ತೊಟ್ಟಿನಲ್ಲಿ ತೂಗುತ್ತಿದೆ. ನೀವು ಕೇವಲ ಶಾಂತ ವೀಕ್ಷಕರಾಗಿ ಈ ಸಮಯವನ್ನು ದಾಟಬೇಕಾಗಿದೆ. ನಿಮ್ಮ ವೈಯಕ್ತಿಕ ಜನ್ಮ ಕುಂಡಲಿಯ ಆಳವಾದ ಮತ್ತು ವಿವರವಾದ ವಿಶ್ಲೇಷಣೆಯನ್ನು ನೀವು ಮಾಡಿಸಲು ಬಯಸಿದರೆ ಪರದೆಯ ಮೇಲೆ ನೀಡಿರುವ ಸಂಖ್ಯೆಗಳ ಮೂಲಕ ಅಪಾಯಿಂಟ್ಮೆಂಟ್ ಕಾಯ್ದಿರಿಸಬಹುದು. ನಾನು ಮೊದಲೇ ತಿಳಿಸಿದಂತೆ ನಾನು ಶೀಘ್ರದಲ್ಲೇ ಅಮೆರಿಕಾದ ಬೋಸ್ಟನ್ಗೆ ಭೇಟಿ ನೀಡುತ್ತಿದ್ದೇನೆ. ಆದ್ದರಿಂದ ಅಲ್ಲಿರುವವರು ವೈಯಕ್ತಿಕವಾಗಿ ಭೇಟಿಯಾಗಲು ಸಹ ಸಮಯವನ್ನು ನಿಗದಿಪಡಿಸಿಕೊಳ್ಳಬಹುದು. ಶಾಂತಿ ಮತ್ತು ವಿವೇಚನೆಯಿಂದ ಕೆಲಸ ಮಾಡಿ. ನಿಮ್ಮ ಸಮಯ ಶುಭವಾಗಿರುತ್ತದೆ. ನಮಸ್ಕಾರ.